ಇವತ್ತು ಲೆಟಸ್ ಟಾಕ್ ಅಬೌಟ್ ದ ಲೆಜೆಂಡ್ ದ 2000 ಹೋಂಡಾ ಸಿಟಿ ವಿಟೆಕ್. ಇದು ಬಂದ್ಬಿಟ್ಟು ಹೋಂಡಾ ಅವರು ಮರ್ಸಿಡೀಸಿಂದ ಡಿಸೈನ್ ಇನ್ಸ್ಪಿರೇಷನ್ ತೊಗೊಂಡಿರೋದು. ಇಂಟೀರಿಯರ್ಸು ಇಟ್ ಈಸ್ ಅಬ್ಸಲ್ಯೂಟ್ಲಿ ಸ್ಟಾಕ್. ಪರ್ಟಿಕ್ಯುಲರ್ ಇಂಜಿನಲ್ಲಿ ವಿಟೆಕ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಹೈಲೈಟ್. ನಿಮಗೆ 24 ಇಯರ್ಸ್ ಅಲ್ವ ಏಜ್ ಈಗ. ಸೊ ಯೂಶಲಿ ಈ ಏಜ್ ಗ್ರೂಪ್ ಅವರು ಪೋಲೋ, ವರ್ಟಿಸು, ಸ್ಲಾವಿಯಾ ಇಂಥ ಗಾಡಿಗಳನ್ನ ತುಂಬ ಇಷ್ಟಪಡ್ತಾರೆ, ವೆಂಟೋ. ಬಟ್ ನೀವು 2000 ಮಾಡಲ್ ಗಾಡಿ ವಿಟೆಕ್ನ ಅದು ಹೆಂಗೆ ಇಷ್ಟಪಟ್ರಿ? ಸಿಗ್ದವ್ರಿಗೆ ಅದೃಷ್ಟ ಇದು. ಅವ್ರ ಹಣೆ ಬರದಲ್ಲಿ ಬರ್ದಿರ್ಬೇಕು ಈ ಥರ ಒಳ್ಳೆ ಗಾಡಿ ಸಿಗೋಕ್ಕೆ. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿದ್ದೀವಿ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಆ್ಯಂಡ್ ನೀವು ನೋಡ್ಬೋದು ನನ್ನ ಟಿ ಶರ್ಟ್ ವಿಟೆಕ್ ಅಂತ ಬರ್ತಿದೆ. ಆ್ಯಂಡ್ ಆಲ್ರೆಡಿ ತಮ್ನೇಲಲ್ಲಿ ನೀವು ನೋಡಿರ್ತೀರ ಯಾವ ಗಾಡಿ ಬಗ್ಗೆ ಇವತ್ತು ರಿವ್ಯೂ ಅಂತ. ಸೊ ಇವತ್ತು ಲೆಟಸ್ ಟಾಕ್ ಅಬೌಟ್ ದ ಲೆಜೆಂಡ್ ದ 2000 ಹೋಂಡಾ ಸಿಟಿ ವಿಟೆಕ್. ಸೊ ಇಲ್ಲೇ ಇದೆ ಗಾಡಿ, ನನ್ನ ಹಿಂದೆಗಡೆ ಮಿಂಟ್ ಕಂಡೀಷನಲ್ಲಿದೆ ಗುರು ಗಾಡಿ. ಸೊ ಬನ್ನಿ ಈ ಪರ್ಟಿಕ್ಯುಲರ್ ಗಾಡಿ ಬಗ್ಗೆ ಮಾತಾಡೋಣ. ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಈ ಗಾಡಿ ಬಂದ್ಬಿಟ್ಟು ಒಂದು ಡ್ರೀಮ್ ಕಾರ್ ಅಂತ ಹೇಳ್ಬೋದು. ಈವನ್ ನನಗೂ ಈ ಪರ್ಟಿಕ್ಯುಲರ್ ಗಾಡಿನ ಒಂದು ಸತಿ ಲೈಫಲ್ಲಿ ಇಡಬೇಕಂತ ತುಂಬಾ ಆಸೆ ಪಟ್ಟಿದೆ. ಬಟ್ ಯಾವುದೂ ಒಳ್ಳೆ ಎಕ್ಸಾಂಪಲ್ ಸಿಗದೆ ಇರೋ ಕಾರಣದಿಂದ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಇದು ತುಂಬ ಲಿಮಿಟೆಡ್ ನಂಬರ್ಸಲ್ಲಿ ಸೇಲ್ ಆಗಿತ್ತು ಈ ಗಾಡಿ. ಸೊ ಬನ್ನಿ ಲೆಟಸ್ ಟಾಕ್ ಅಬೌಟ್ ದ OG ಸೆಡಾನ್ ಆಫ್ ಇಂಡಿಯಾ, ದ 2000 ಹೋಂಡಾ ಸಿಟಿ ವಿಟೆಕ್. ಓಕೆ ಗೈಸ್, ಈ ಪರ್ಟಿಕ್ಯುಲರ್ ಕಾರ್ನ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಲೆಟಸ್ ಟಾಕ್ ಅಬೌಟ್ ದ ಬಂಪರ್ ಆ್ಯಂಡ್ ದ ಹೆಡ್ಲೈಟ್ಸ್. ಸೊ ಬಂಪರ್ ನೀವು ಅಬ್ಸರ್ವ್ ಮಾಡಿದ್ರೆ ದರ್ ಇಸ್ 3 ಪೀಸ್. ಈ ಕಡೆ ಒಂದು ಪೀಸ್ ಇದೆ, ಮಧ್ಯದಲ್ಲಿ ಒಂದು ಪೀಸು, ಸೈಡಲ್ಲಿ ಒಂದು ಪೀಸು. ಲೆಟ್ ಮಿ ಜಸ್ಟ್ ಶೋ ಯು. ನೋಡಿ, ಇಲ್ಲಿ ಡಿವೈಡ್ ಆಗಿದೆ ಬಂಪರು. ಸೊ ಏನಾಗುತ್ತೆ ಅಂದರೆ ಹೋಂಡಾ ಅವರು ಬ್ಯಾಕ್ ಇನ್ ದ ಡೇ ಈ ಪರ್ಟಿಕ್ಯುಲರ್ ಕಾರ್ ಮೇಲೆ ಟ್ಯಾಕ್ಸ್ ರಿಡಕ್ಷನ್ ಮಾಡೋದಕ್ಕೆ ಬಂಪರ್ನ 3 ಪೀಸಾಗಿ ಇಂಪೋರ್ಟ್ ಮಾಡಿ ಅಸೆಂಬಲ್ ಮಾಡ್ತಾಯಿದ್ರು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ, ಅಕಸ್ಮಾತ್ ಈ ಬಂಪರ್ ಸೈಡಲ್ಲಿ ಡ್ಯಾಮೇಜ್ ಆದರೆ ಬರೀ ಸೈಡ್ ಪೀಸ್ ಮಾತ್ರ ರೀಪ್ಲೇಸ್ ಮಾಡ್ಬೋದು. ಸೊ 3 ಇಂಡಿವಿಜುವಲ್ ಪಾರ್ಟ್ಸಲ್ಲಿ ಸಿಗ್ತಾಯಿತ್ತು ನಿಮಗೆ ಬಂಪರು. ಸೊ ಎಲ್ಲಿ ಡ್ಯಾಮೇಜ್ ಆಗ್ತಿತ್ತು ಅದನ್ನು ಮಾತ್ರ ರಿಪ್ಲೇಸ್ ಮಾಡ್ಬೋದಾಯಿತು. ಇಟ್ ವಾಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಬಟ್ ಈಗಿನ ಕಾಲದಲ್ಲಿ ಈ 3 ಪೀಸ್ ಬಂಪರ್ ಸಿಗ್ತಾಯಿಲ್ಲ, ಸಿಂಗಲ್ ಪೀಸ್ ಬಂಪರ್ ಮಾಡ್ತಾಯಿದ್ದಾರೆ ಆಫ್ಟರ್ ಮಾರ್ಕೆಟ್ ಅವರು. ಅದನ್ನು ತುಂಬ ಜನ ಹಾಕ್ಸ್ಕೊಳ್ತಾ ಇದ್ದಾರೆ. ಹೆಡ್ಲೈಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಟೈಪ್ 1 ಹೋಂಡಾ ಸಿಟಿಯಲ್ಲಿ ಫಾಗ್ಡ್ ಹೆಡ್ಲೈಟ್ಸ್ ಬರ್ತಾಯಿತ್ತು. ಇದರಲ್ಲಿ ಕ್ಲಿಯರ್ ಲೆನ್ಸ್ ಹೆಡ್ಲೈಟ್ ಕೊಟ್ಟಿದ್ದಾರೆ, ವಿಚ್ ಲುಕ್ಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರಿಲ್ಲಲ್ಲಿ ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ, ಫಾಗ್ ಲೈಟ್ಸು ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಓನರು ಇದಕ್ಕೆ ಲಿಪ್ ಹಾಕ್ಸಿದ್ದಾರೆ, ಫುಲ್ ಬಾಡೀಸ್ ಕಟಿಂಗ್ಸ್ ಹಾಕಿದ್ದಾರೆ. ಸೊ ಟೈಪ್ 2 ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫೀಚರ್ ಬಂದುಬಿಟ್ಟು ಈ ಪರ್ಟಿಕ್ಯುಲರ್ ಅಲಾಯ್ ವೀಲ್ಸು ತುಂಬ ಜನ ಇಷ್ಟಪಡ್ತಾರೆ. ಬಟ್ ನಿಮ್ಗೊಂದು ವಿಷಯ ತಿಳ್ಕೊಬೇಕಾಗಿರೋದು ಏನಂದರೆ, ಇದು ಬಂದುಬಿಟ್ಟು ಹೋಂಡಾ ಅವರು ಮರ್ಸಿಡೀಸಿಂದ ಡಿಸೈನ್ ಇನ್ಸ್ಪಿರೇಷನ್ ತೊಗೊಂಡಿರೋದು. ಮರ್ಸಿಡೀಸ್ W124 ಅಂತ ಒಂದು ಕಾರ್ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಕಾರ್ದು ಅಲಾಯ್ ವೀಲ್ಸ್ ಸೇಮ್ ಟು ಸೇಮ್ ಡಿಸೈನು 1980s ಬರ್ತಾಯಿತ್ತು. ಸೊ ಅದ್ರ ಪ್ರಕಾರವಾಗಿ ಡಿಸೈನ್ ಮಾಡಿರೋದು. ಸೈಡಲ್ಲಿ ಬಂದು ನೋಡಿದ್ರೆ ಬಾಡಿ ಲೈನು, ಈ ವಿಂಡೋಸ್ ನೋಡ್ಬೋದು ಎಷ್ಟು ಸ್ಟ್ರೇಟ್ ಆಗಿದೆ. ಸೊ ಡ್ರೈವರ್ಗೆ ಎಷ್ಟು ಲೈಟ್ ಸಿಗುತ್ತೋ ಪ್ಯಾಸೆಂಜರ್ಗೂ ಅಷ್ಟೇ ಲೈಟು ಮತ್ತು ವಿಸಿಬಿಲಿಟಿ ಸಿಗ್ತಾಯಿತ್ತು. ಈ ಥರ ಇರೋದ್ರಿಂದ ಹಿಂದೆ ಪ್ಯಾಸೆಂಜರ್ಗೆ ಕ್ಲಾಸ್ಟ್ರೋಫೋಬಿಕ್ ಆಗಿ ಫೀಲ್ ಆಗ್ತಾ ಇರಲಿಲ್ಲ. ಇವತ್ತಿನ ಕಾರ್ಸಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿಂದ ಲೈನ್ ಸ್ಟಾರ್ಟ್ ಆದರೆ ಹಂಗೇ ಮೇಲೆ ಕೊಟ್ಟೋಗ್ಬಿಡುತ್ತೆ. ಸೊ ಹಿಂದೆಗಡೆ ಪ್ಯಾಸೆಂಜರ್ಗೆ ಅಷ್ಟು ಲೈಟು ಮತ್ತು ಗಾಳಿ ಎಲ್ಲ ಸಿಗೋದಿಲ್ಲ. ಆ್ಯಂಡ್ ಹಂಗೆ ಹಿಂದೆ ಬಂದರೆ ಯು ಕ್ಯಾನ್ ಚೆಕ್ ಔಟ್ ದಿಸ್ ಬ್ಯೂಟಿಫುಲ್ ಸ್ಪಾಯ್ಲರ್ ವಿಚ್ ವಾಸ್ ಓನ್ಲಿ ಸ್ಪೆಸಿಫಿಕ್ ಟು ವಿಟೆಕ್. ಸೊ ಈ ಪರ್ಟಿಕ್ಯುಲರ್ ಸ್ಪಾಯ್ಲರ್ ಬಂದುಬಿಟ್ಟು ಇನ್ನೊಂದೆರಡು ಮಾಡಲ್ ಇತ್ತಲ್ಲ, 1.5 ನಾರ್ಮಲ್ ಮತ್ತು 1.3. ಸೊ ಅದಕ್ಕೆ ಬರ್ತಾ ಇರಲಿಲ್ಲ, ಬರೀ ವಿಟೆಕ್ಗೆ ಮಾತ್ರನೇ ಬರ್ತಾಯಿತ್ತು. ಆ್ಯಂಡ್ ಯೂಸ್ ಟು ಗೆಟ್ ದಿಸ್ ಬ್ಯೂಟಿಫುಲ್ ವಿಟೆಕ್ ಲೋಗೋ. ಟೇಲ್ ಲೈಟ್ಸು ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲೊಂದು ಕ್ರೋಮ್ ಇನ್ಸರ್ಟ್ ಬರ್ತಾಯಿತ್ತು. ಓಕೆ ಗೈಸ್, ಬನ್ನಿ ಲೆಟಸ್ ಚೆಕ್ ಔಟ್ ದ ಇಂಟೀರಿಯರ್ಸ್ ಆಫ್ ದ 2001 ಹೋಂಡಾ ಸಿಟಿ ವಿಟೆಕ್. ಅದಕ್ಕೆ ಮುಂಚೆ ನೋಡಿ, ದಿಸ್ ಇಸ್ ಹೌ ದ ಕೀ ವಾಸ್ ಬ್ಯಾಕ್ ಇನ್ ದ ಡೇ. ಯಾವುದೇ ರೀತಿಯ ಬಟನ್ಸ್ ಎಲ್ಲ ಇರಲಿಲ್ಲ, ಜಸ್ಟ್ ಎ ಪ್ಲೇನ್ ಓಲ್ಡ್ ಸಿಂಪಲ್ ಕೀ. ಸೊ ಗಾಡಿ ಆಲ್ರೆಡಿ ಅನ್ಲಾಕ್ ಆಗಿದೆ. ಸೊ ಗಾಡಿ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಂಟೀರಿಯರ್ಸು ಇಟ್ ಈಸ್ ಅಬ್ಸಲ್ಯೂಟ್ಲಿ ಸ್ಟಾಕ್. ಸೀ ಥ್ರೂ ಹೆಡ್ ರೆಸ್ಟ್ ಆ್ಯಂಡ್ ಫ್ಯಾಬ್ರಿಕ್ ಎಲ್ಲ ನೋಡಿ ಮೈ ಡಿಯರ್ ಫ್ರೆಂಡ್ಸ್, 2000ನಲ್ಲಿ ಇದೇ ರೀತಿಯೇ ಇತ್ತು. ಸೊ ಇವರು ಎಷ್ಟಾಗುತ್ತೋ ಅಷ್ಟು ಸ್ಟಾಕ್ನ ಮೇಂಟೈನ್ ಮಾಡಿದ್ದಾರೆ. ಈವನ್ ದಿಸ್ ಡ್ಯಾಶ್ ಬೋರ್ಡ್ಸಲ್ಲಿ ಈ ವುಡ್ ಫಿನಿಷಿಂಗ್ ಏನಿದೆಯಲ್ಲ ಇದು ಸ್ಟಾಕೇನೆ. ಆ್ಯಂಡ್ ಈ ಕನ್ಸೋಲ್ ನೋಡ್ಬೋದು, ಸ್ಪೀಡೋಮೀಟ್ರ್ ಮತ್ತು ಟ್ಯಾಕೋಮೀಟ್ರ್ ಹಿಂದೆಗಡೆ ನಿಮಗೆ ಬ್ಲೂ ಕಲರ್ ಆ್ಯಕ್ಸೆಂಟ್ ಇದೆ. ಸೊ ದಿಸ್ ವಾಸ್ ಓನ್ಲಿ ಸ್ಪೆಸಿಫಿಕ್ ಟು ದ ವಿಟೆಕ್. ಆ್ಯಂಡ್ 7000 RPM ರೆಡ್ ಲೈನ್. ಸೊ ಇನ್ನು ಹಿಂದೆ ನೋಡೋದಾದರೆ ಯು ಹ್ಯಾವ್ ಆ್ಯಂಪಲ್ ಅಮೌಂಟ್ ಆಫ್ ಲೆಗ್ ರೂಮ್. ಓಕೆ, ಸಫಿಷಿಯೆಂಟ್ ಆಗಿದೆ. ಅದು ನನ್ನ ಡ್ರೈವಿಂಗ್ ಪೊಸಿಷನ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೂ ನೀವು ನೋಡ್ಬೋದು, ನಾನು ಆ್ಯಾವ್ರೇಜ್ ಹೈಟು 5'10", 5'11" ಇದ್ದೀನಿ. ಬಟ್ 6 ಫೂಟ್ ಅವ್ರಿಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು. ಇಲ್ಲೊಂದು ಆಮ್ರೆಸ್ಟ್ ಸಿಗುತ್ತೆ ನಿಮಗೆ.
ಸೊ ಈ ಕಾರ್ ಸ್ಪೋರ್ಟಿಯಾಗಿರೋದ್ರ ಜೊತೆಗೆ ಆಗಿನ ಕಾಲದ ಬಿಸ್ನೆಸ್ ಕ್ಲಾಸ್ ಪೀಪಲ್ಗೂ ಇದು ಅಪೀಲ್ ಮಾಡಬೇಕಾಗಿತ್ತು. ಅದಕ್ಕೇ ಅವರು ತುಂಬ ಸೆಟಲ್ಲಾಗಿ ಮಾಡಿದ್ದಾರೆ. ವಾಟ್ ಎ ಬ್ಯೂಟಿಫುಲ್ ಕ್ಯಾಬಿನ್ ಗುರು, ನಿಜವಾಗ್ಲೂ ಹೇಳ್ತೀನಿ. ಇಟ್ ಫೀಲ್ ಸೋ ಫ್ರೆಶ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓನರು. ಸೊ ಏನೋ ಡಿಕ್ಕಿ ಓಪನ್ ಮಾಡೋಣ ಬನ್ನಿ. ಸೊ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಪ್ಲೆಂಟಿ ಎನಫ್. ಆರಾಮಾಗಿ ಒಂದು 4-5 ಸೂಟ್ ಕೇಸ್ ಹಿಡಿಯುತ್ತೆ ವಿತೌಟ್ ಎನಿ ಪ್ರಾಬ್ಲಮ್. ಸೊ ಬನ್ನಿ, ಲೆಟ್ಸ್ ಟಾಕ್ ಅಬೌಟ್ ದ ಮೇನ್ ಪಾರ್ಟ್ ಆಫ್ ದಿಸ್ ಕಾರ್, ದ ಇಂಜಿನ್ ಬೇನ ಓಪನ್ ಮಾಡೋಣ. ಓಕೆ ಗೈಸ್, ಹ್ಯಾವ್ ಎ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಇಂಜಿನ್ ಬೇ. ಕಂಪ್ಲೀಟಾಗಿ ಬ್ಲೂ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಆಮೇಲೆ ಇಂಜಿನ್ ಹೆಡ್ಡನ್ನು ಬ್ಲೂ ಕಲರ್ ಮಾಡಿದ್ದಾರೆ. ಹೋಂಡಾ ವಿಟೆಕ್ ನೋಡ್ಬೋದು ಇಲ್ಲಿ. ಸೊ ಒನ್ ಆಫ್ ದ ಮೇನ್ ಥಿಂಗ್ಸ್ ಬಂದ್ಬಿಟ್ಟು ಕೋಲ್ಡ್ ಏರ್ ಇಂಟೆಕ್. ಸೊ ಈ ಗಾಡಿ ಬಂದುಬಿಟ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ, ಕೋಲ್ಡ್ ಏರ್ ಇಂಟೆಕ್ ಇದೆ, ಆ್ಯಂಡ್ ಐಡಿಯಲ್ ರೇಸಿಂಗಲ್ಲಿ ಸ್ಟೇಜ್ 1 ರೀಮ್ಯಾಪೂ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಇಂಜಿನಲ್ಲಿ ವಿಟೆಕ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಹೈಲೈಟ್. ಸೊ ಇದಕ್ಕೇ ಜನ ಸಾಯೋದು, ವಿಟೆಕ್ ಕಿಕ್ಡ್ ಇನ್ ಯೋ ಅಂತೆಲ್ಲ ಹೇಳ್ತಾರಲ್ಲ, ದಟ್ ಈಸ್ ದ ಹೈಲೈಟ್ ಆಫ್ ದಿಸ್ ಇಂಜಿನ್. ಇದೇನಪ್ಪ ವಿಟೆಕ್ ಅಂದರೆ, ಒಂದೇ ಇಂಜಿನಲ್ಲಿ ನಿಮಗೆ ಮೈಲೇಜು ಸಿಗುತ್ತೆ, ಪವರೂ ಸಿಗುತ್ತೆ. ಲೋವರ್ RPM ಅಲ್ಲಿ ನಿಮಗೆ ಮೈಲೇಜ್ಗೆ ಟ್ಯೂನ್ ಆಗುತ್ತೆ, ಹೈಯರ್ RPM ಅಲ್ಲಿ ಆಟೋಮೆಟಿಕ್ಕಾಗಿ ಪವರ್ಗೆ ಟ್ಯೂನ್ ಆಗುತ್ತೆ. ಸೊ ಬೇಸಿಕಲಿ ಕ್ಯಾಮ್ ಶಾಫ್ಟ್ಸ್ ಅಂತ ಇರುತ್ತೆ ಎಲ್ಲ ಇಂಜಿನಲ್ಲೂ. ವಿಟೆಕಲ್ಲಿ ಬಂದುಬಿಟ್ಟು 2 ಥರದ ಕ್ಯಾಮ್ ಶಾಫ್ಟ್ ಇರುತ್ತೆ, ಸ್ಮಾಲ್ ಕ್ಯಾಮ್ ಶಾಫ್ಟ್, ಬಿಗ್ ಕ್ಯಾಮ್ ಶಾಫ್ಟ್. ಲೋವರ್ RPM ಅಲ್ಲಿ ಸ್ಮಾಲ್ ಕ್ಯಾಮ್ ಶಾಫ್ಟ್ ವರ್ಕ್ ಆಗುತ್ತೆ. ಸೊ ಈ ಚಿಕ್ಕ ಕ್ಯಾಮ್ ಶಾಫ್ಟ್ ಏನು ಮಾಡುತ್ತೆ ಅಂದರೆ, ರೊಟೇಟ್ ಆಗಬೇಕಾದ್ರೆ ವ್ಯಾಲ್ವ್ನ ಕಮ್ಮಿ ಓಪನ್ ಮಾಡುತ್ತೆ. ಸೊ ಕಮ್ಮಿ ಓಪನ್ ಆದಾಗ ಕಮ್ಮಿ ಏರ್ ಪಾಸ್ ಆಗಿಬಿಟ್ಟು ಕಂಬಷನ್ ಕಮ್ಮಿ ಆದಾಗ ನಿಮಗೆ ಫ್ಯೂಯಲ್ ಎಕನಾಮಿ ಜಾಸ್ತಿ ಸಿಗುತ್ತೆ. ಬಟ್ ಆಫ್ಟರ್ 5000 RPM ಏನಾಗುತ್ತೆ ಅಂದರೆ ಬಿಗರ್ ಕ್ಯಾಮ್ ಶಾಫ್ಟು ಆ್ಯಕ್ಟಿವೇಟ್ ಆಗುತ್ತೆ. ಸೊ ವ್ಯಾಲ್ವ್ ಏನಿರುತ್ತಲ್ಲ ಅದು ಇನ್ನೂ ಜಾಸ್ತಿ ಓಪನ್ ಆಗುತ್ತೆ, ಜಾಸ್ತಿ ಏರ್ ಲಿಟಿನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಕಂಬಷನ್ ಜಾಸ್ತಿ ಆಗಿ ಪವರ್ ಜನ್ರೇಟ್ ಮಾಡುತ್ತೆ. ಸೊ ಬಿಲೋ 5000 RPM ಇದು ಕಂಪ್ಲೀಟಾಗಿ ಎಕನಾಮಿ ಮಾಡಲ್ ಓಡ್ತಾ ಇದ್ದರೆ, ಅಬೌವ್ 5000 RPM ಇದು ಪರ್ಫಾರ್ಮೆನ್ಸ್ ಮಾಡಲ್ ಓಡುತ್ತೆ. ಸೊ ಒಂದೇ ಇಂಜಿನಲ್ಲಿ ನಿಮಗೆ ಡ್ಯೂಯಲ್ ಕ್ಯಾರೆಕ್ಟರ್ ಸಿಗುತ್ತೆ. ದಟ್ ಈಸ್ ವಾಟ್ ಈಸ್ ವಿಟೆಕ್. ಆ್ಯಂಡ್ ಇದು ಬಂದುಬಿಟ್ಟು ಹೋಂಡಾ ಅವರು ಫಸ್ಟ್ ಟು ಇನ್ವೆಂಟ್. ಸೊ ಮಿತ್ಸುಬಿಷಿ, ಟೊಯೋಟಾ, ಹುಂಡೈ ಅವರೆಲ್ಲ ಇದರಿಂದನೇ ಕಾಪಿ ಮಾಡಿರೋದು. ಸೊ ಹುಂಡೆಯಲ್ಲಿ ನಿಮಗೆ VT ಅಂತ ಬರುತ್ತೆ, ಮಿತ್ಸುಬಿಷಿಯಲ್ಲಿ ಮೈವಿಕ್ ಅಂತ ಬರುತ್ತೆ, ಆ್ಯಂಡ್ ಟೊಯೋಟಾಲ್ಲಿ VVTi ಅಂತ ಬರುತ್ತೆ. ಸೊ ಇದೆಲ್ಲನೂ ದೇ ಆರ್ ಕಾಪಿಡ್ ವರ್ಷನ್ಸ್ ಆಫ್ ವಿಟೆಕ್ಕೇನೆ. ಸೊ ಬನ್ನಿ ಇವಾಗ ಒಂದು ಡ್ರೈವ್ ಹೋಗಿ ಬರೋಣ. ಲೆಟ್ ಅಸ್ ಫೀಲ್ ದ 2001 ಹೋಂಡಾ ಸಿಟಿ ವಿಟೆಕ್. ಸೊ ಗೈಸ್, ಗಾಡಿನ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಗಾಡಿ ಓನರ್ ಹತ್ರ ಮಾತಾಡೋಣ. ಮನು ಅಂತ ಇವ್ರ ಹೆಸರು. ಬ್ರೋ ಸಕ್ಕತ್ತಾಗಿ ಇಟ್ಟಿದ್ದೀರ ಗಾಡಿನ. ಸೊ ಆ್ಯಕ್ಚುಲಿ ನನಗೆ ಒಂದು ಏನು ಖುಷಿ ಆಗಿದ್ದಂದರೆ, ನಿಮಗೆ 24 ಇಯರ್ಸ್ ಅಲ್ವ ಏಜ್ ಈಗ. ಸೊ ಯೂಶಲಿ ಈ ಏಜ್ ಗ್ರೂಪ್ ಅವರು ಪೋಲೋ, ವರ್ಟಿಸು, ಸ್ಲಾವಿಯಾ ಇಂಥ ಗಾಡಿಗಳನ್ನ ತುಂಬ ಇಷ್ಟಪಡ್ತಾರೆ, ವೆಂಟೋ. ಬಟ್ ನೀವು 2000 ಮಾಡಲ್ ಗಾಡಿ ವಿಟೆಕ್ನ ಅದು ಹೆಂಗೆ ಇಷ್ಟಪಟ್ರಿ? ಯಾಕೆ ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ ಬ್ರೋ. ಓಲ್ಡ್ ಈಸ್ ಗೋಲ್ಡ್, ಹೌದು. ನನಗೆ ಅವಾಗಿಂದನೂ ನನಗೆ ಒಂದು ಡ್ರೀಮ್ ಇತ್ತು, ನನ್ನ ಕಾರ್ ತೊಗೋಬೇಕು, ಅದು ಹೋಂಡಾ ಸಿಟಿನೇ ತೊಗೋಬೇಕು ಅಂತ. ನಾನು ಹಂಗಾಗಿ ವಿಟೆಕ್ ಅಂದರೆ ನನಗೆ ಆಲ್ ಟೈಮ್ ಫೇವ್ರೆಟ್. ಹೌದು, ಅದಕ್ಕೆ ನಾನು ವಿಟೆಕ್ಕು ಪರ್ಟಿಕ್ಯುಲರಾಗಿ ತೊಗೊಳ್ಳೇಬೇಕು. ಮತ್ತು ನನಗೆ ಗೋಲ್ಡ್ ಅಂದರೆ ನನಗೆ ತುಂಬ ಕಲರ್ ಇಷ್ಟ. ಸೊ ಅದಕ್ಕೆ ಅದೇ ಕಲರಲ್ಲಿ ನಾನು ಸೆಲೆಕ್ಟ್ ಮಾಡಿ ತೊಗೊಂಡೆ. ಮತ್ತು ಇನ್ನೊಂದು ಏನಂದರೆ, ಈಗ ಹುಡುಗರು ಮಾಡಿಫೈ ಮಾಡಿಸಿದ್ರೆ ವೀಲ್ಸ್ ಎಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಕಲರ್ ಹಾಕ್ಸೋದು, ಸ್ಪಾಯ್ಲರ್ ದೊಡ್ಡ ಸ್ಪಾಯ್ಲರ್ ಹಾಕ್ಸೋದು, ಆಮೇಲೆ ಒಳಗಡೆ ಲೈಟಿಂಗ್ ಎಲ್ಲ ಚೇಂಜ್ ಮಾಡೋದು, RPM ಮೀಟ್ರ್ ಹಾಕೋದು, ಆ ಥರ ಎಲ್ಲ ಇರುತ್ತೆ. ಬಟ್ ನೀವು ತುಂಬ ಸಟಲ್ಲಾಗಿ ಆಗ 2000 ಗಾಡಿ ಹೆಂಗೆ ಬಂತೋ ಅದೇ ಥರನೇ ಇಟ್ಕೊಂಡಿದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜನ ಎಂತೂಸಿಯಾಸ್ಟ್ಗಳು ಏನಿರ್ತಾರಲ್ಲ, ಇದೇ ಲುಕ್ಕೇ ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಹೆಂಗೆ ಬ್ರೋ ಇಷ್ಟು ಒಂಥರ ಮೆಚ್ಯೂರ್ಡಾಗಿ ಮಾಡಿಸಿದ್ದೀರಾ ಗಾಡಿದು ಮಾಡಿಫಿಕೇಶನ್? ನನಗೆ ಒಬ್ಬರು ಬ್ರದರ್ ಇದ್ದಾರೆ, ಕಾರ್ತಿಕ್ ಅಂತ ಅವ್ರ ಹೆಸರು. ಅವ್ರು ನನಗೆ ನೋಡು, ಜನ ಕೇಳೋದು ಒರಿಜಿನಲಿಟಿ. ಹೌದು ಒರಿಜಿನಲಿಟಿ ಎಲ್ಲಿರುತ್ತೆ? ನಿನ್ನ ಕಾರ್ನ 10 ಜನ ನೋಡೋದೇ ನೀನು ಇಷ್ಟು ಒರಿಜಿನಲಿಟಿ ಇಕ್ಕಿದ್ಯಾ ಅಂತ. 100% ಕರೆಕ್ಟ್ ಬ್ರೋ. ಹೌದು, ಅದಕ್ಕೆ ನಾನು ಅವ್ರ ಮಾತು, ಅವ್ರ ಸಜೆಷನ್ ಎಲ್ಲ ತಗೊಂಡು ಇಲ್ಲ ನಿಮ್ಮ ಬ್ರದರು ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಿದ್ದಾರೆ. ಯಾಕಂದರೆ ಇವಾಗಿನ ಹುಡುಗರೆಲ್ಲ ಇದನ್ನು ಹಾಳು ಮಾಡಿಡ್ತಾ ಇದ್ದಾರೆ ಗಾಡಿಗಳನ್ನ. ಅದೇನೋ ಬ್ಯಾಂಗರ್ ಕಿಟ್ ಅಂತೆ, ಆಮೇಲೆ ಫ್ಲೇಮ್ ಕಿಟ್ ಅಂತೆ, ಏನೇನೋ ಹಾಕ್ಸ್ತಾ ಇದ್ದಾರೆ. ಬಟ್ ಈ ಥರ ನೀವು ಇಟ್ಕೊಂಡಿದ್ದೀರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಬ್ರೋ. ಇನ್ಫ್ಯಾಕ್ಟ್ ಇಂಟೀರಿಯರ್ಸೂ ಅಷ್ಟೇ, ನಿಮ್ಗೆ ತೋರಿಸೋದಲ್ಲ, ಬ್ಯಾಕ್ ಇನ್ ದ ಡೇ 2000ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಹೆಂಗೆ ಬಂತೋ ಅದೇ ಥರನೇ ಇದೆ ಇವತ್ತಿಗೂ. ಇವತ್ತು ಆ ಗಾಡಿಯಲ್ಲಿ ಕುತ್ಕೊಂಡ್ರೆ ಆಗಿನ ಕಾಲದ ಗಾಡಿಗಳು ಈ ಥರ ಇತ್ತಾ ಅಂತ ಸೀಟ್ ಕವರ್ ಕೂಡ ನಾನು ಚೇಂಜ್ ಮಾಡಿಸಿಲ್ಲ, ಅದೇ ಫ್ಯಾಬ್ರಿಕ್ಕೇನೆ ಇದೆ, ಅದೇ ಫ್ಯಾಬ್ರಿಕ್ಕು. ಮತ್ತು AC ಬಟನ್ಸ್ ಹತ್ರ ಅದೇನು ನೀವು ನೋಡಿದ್ರಲ್ಲ ವುಡನ್ ಪ್ಯಾಟ್ರನ್ನು, ಅದೆಲ್ಲ ಸ್ಟಾಕಲ್ಲೇ ಬಂದಿದ್ದು. ಸೊ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ.
ನೀವು ನೋಡಿದ್ರಿ ಬಾಡಿ ಲೈನೆಲ್ಲ ಎಷ್ಟು ನೀಟಾಗಿ ಮಾಡಿಸಿ ಎಲ್ಲ ಐಡಿಯಲ್ ಅಲ್ಲಲ್ಲ ಬ್ರೋ, ಐಡಿಯಲ್ ರೇಸಿಂಗ್. ಐಡಿಯಲ್ ರೇಸಿಂಗಲ್ಲೇ ಇವರು ರೀಪೇಂಟ್ ಎಲ್ಲ ಮಾಡಿಸಿ ಸ್ಕರ್ಟಿಂಗ್ಸ್ ಹಾಕ್ಸಿ ಎಕ್ಸಾಸ್ಟು ಇಂಟೇಕು, ಅದು ಏರ್ ಇಂಟೇಕು, ಆಮೇಲೆ ಟ್ಯೂನಿಂಗೂ ಮಾಡಿಸಿದ್ದೀರಾ. ಟ್ಯೂನಿಂಗ್ ಅಂದರೆ ಅದೇ ಇದು ಎಕ್ಸಾಸ್ಟ್ಗೆ ಬೇಕಾಗಿರೋ ಟ್ಯೂನಿಂಗ್ನ ಮಾಡಿಸಿದ್ದಾರೆ. ಬೇಸಿಕಲಿ ಇಟ್ ಇಸ್ ಸ್ಟೇಜ್ 1 ಅಂತಲೇ ಹೇಳ್ಬೋದು. ಸೊ ಬನ್ನಿ ಬ್ರೋ, ಒಂದು ರೌಂಡ್ ಹೋಗಿ ಬರೋಣ. ಬನ್ನಿ ಬ್ರೋ ಹೋಗೋಣ ಅಲ್ವಾ. ಫಸ್ಟು ನೀವು ಒಂದ್ಸಿ ಗಾಡಿ ಆನ್ ಮಾಡಿಬಿಡಿ, ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋಣ. ಹಂಗೆ ರೆವ್ ಮಾಡಿ ಬ್ರೋ ಒಂಚೂರು. ಸಾಕ್ಬಿಡಿ ಬ್ರೋ, ಸಖತ್ತಾಗಿದೆ. ಇದು ರಾಜ್ ಹೆಡರ್ಸ್ ಅಲ್ಲ ಇದು? ಹೌದು, ರಾಜ್ ಹೆಡರ್ಸ್ ಅವರೇನೆ ಆ್ಯಕ್ಚುಲಿ ಸಿಟಿಗೆ ತುಂಬ ಫೇಮಸ್ ಅವರು. ಹೌದು. ಎಲ್ಲ ಆಲ್ಮೋಸ್ಟ್ 90% ಸಿಟಿ ಅವ್ರದ್ದೇನೆ ಹೆಡರ್ಸ್ ಓಡ್ತಾ ಇರುತ್ತೆ. ಸೊ ಬನ್ನಿ ಬ್ರೋ, ಒಂದು ರೌಂಡ್ ಹೋಗಿ ಬರೋಣ. ಹಾಂ, ಇದರಲ್ಲಿ ಇಲ್ಲಿದೆ, ನಂದ್ರಲ್ಲಿ ಈ ಕಡೆ ಇದೆ. ಈ ಗಾಡಿ ತುಂಬ ತೊಗೋಬೇಕಂತ ಟ್ರೈ ಮಾಡಿದೆ ಬ್ರೋ. ಹೌದಾ? ಸಿಗಲೇ ಅಲ್ಲ, ಎಷ್ಟೋ ಹುಡುಕ್ಬಿಟ್ಟೆ. ಸಿಗ್ದವ್ರಿಗೆ ಅದೃಷ್ಟ ಇದು, ಅವ್ರ ಹಣೆ ಬರದಲ್ಲಿ ಬರ್ದಿರ್ಬೇಕು ಈ ಥರ ಒಳ್ಳೆ ಗಾಡಿ ಸಿಗೋಕ್ಕೆ. ಸಖತ್ತಾಗಿದೆ ಬ್ರೋ, ಪಿಕಪ್ ಎಲ್ಲ ಹೌದು. ಅಂದರೆ 2001 ಮಾಡಲ್ ಅಂತ ಅನ್ಸೋದೇ ಇಲ್ಲ. ಇನಿಷಿಯಲ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಹೌದು. ಇನ್ನೊಂದೇನಂದ್ರೆ ಹೀಟ್ ಆಗ್ತಾ ಇದು ಪರ್ಫಾರ್ಮೆನ್ಸ್ ಚೇಂಜ್ ಆಗ್ತಾ. ಹೌದು. ಏನಂದರೆ ನಾವು ತುಂಬ ಕೆಳಗೆ ಕೂತ್ಕೊಳ್ತೀವಲ್ಲ, ಆ ಕೆಳಗೆ ಕೂತ್ಕೊಂಡು ಓಡಿಸೋ ಮಜಾನೇ ಬೇರೆ. ಅವಾಗೆಲ್ಲ ಝೆನ್ನು, ಎಸ್ಟೀಮು, ಸಿಟಿ ಮತ್ತು ಲ್ಯಾನ್ಸರು, ನಾವು 100ರಲ್ಲಿ ಹೋಗ್ತಾ ಇದ್ರು ಏನೋ ಒಂದು 150 ಹೋಗ್ತಾ ಇರೋ ಫೀಲಿಂಗ್ ಬಂದ್ಬಿಡುತ್ತೆ. ಇದು ಎಷ್ಟು ಇವಾಗ ಒಂದು 3000ಕ್ಕೆಲ್ಲ ಆಯಿಲ್ ಚೇಂಜ್ ಮಾಡ್ತೀರಾ? 3000 ಮಾಡಲ್ಲ, ಒಂದು 2.5 ಒಳಗಡೆನೇ ಮಾಡ್ಕೊಂಡು 3000 ಒಳಗಡೆನೇ ಮಾಡ್ಕೊಂಡ್ಬಿಡ್ತೀನಿ. ಹೊಸ ಇಂಜಿನ್ ಅಲ್ವಾ? ಹೌದು. ಹೊಸ ಜೀವ ಕೊಟ್ಟಿರೋ ಥರ. ಹೌದು. ಏನು ಮಾಡ್ತೀನಿ, ಇವಾಗಿಂದಲೇ ನೀಟಾಗಿ ಇಟ್ಕೊಂಡ್ರೆ ಮುಂದಕ್ಕಿನ್ನ ಲೈಫ್ ಬರುತ್ತೆ. ಹೌದು. ಎಲ್ಲ ಐಡಿಯಲ್ ಅವರೇನೆ ಮಾಡೋದಾ? ಎಲ್ಲ ಅಲ್ಲೇ ಮಾಡ್ಸೋದು. ಮ್ಯಾಗೆಲ್ಲ ಹಾಕಿದ್ರೆ ತುಂಬ ಕಷ್ಟ. ಇಲ್ಲ, ಈ ಗಾಡಿಗೆ ಇರೋ ಮ್ಯಾಗ್ ಏನಿದೆಯಲ್ಲ, ಇದೇನೆ ಆ್ಯಕ್ಚುಲಿ ಹೈಲೈಟ್ ಮ್ಯಾಗು. ತುಂಬ ಜನ ಇನ್ನೊಂದು ನಾರ್ಮಲ್ ಸಿಟಿ ಬರುತ್ತಲ್ಲ, ವಿಟೆಕ್ ಅಲ್ಲೇ ಇರೋದು, ಅದಕ್ಕೆ ಈ ಮ್ಯಾಗ್ ಹಾಕ್ಸ್ಕೊಳ್ತಾರೆ ತುಂಬ ಜನ. ತುಂಬ ಡಿಮ್ಯಾಂಡ್ ಇದೆ ಈ ಮ್ಯಾಗಿಗೆ. ನಂದು ಶೋರೂಮಿಂದ ಬಂದಾಗಿಂದ ಡೈಮಂಡ್ ಕಟ್ಟು ಆಗಿರಲಿಲ್ಲ. ಓಕೆ. ನಾನು ಮೊನ್ನೆ ಗ್ಯಾರೇಜಲ್ಲಿ ಬಿಟ್ಟಿದೆ, ಸರಿ ಎಲ್ಲ ಆಗೋಗಿದೆ, ಟೈರು ಚೆನ್ನಾಗೈತಲ್ಲ, ಸರಿ ಅಂದ್ಬಿಟ್ಟು ಡೈಮಂಡ್ ಕಟ್ ಮಾಡಿಸಾಕ್ತಿದೆ. ಇಲ್ಲ, ಚೆನ್ನಾಗಿದೆ ಬ್ರೋ. ಜಮ್ ಗಾಡಿ ಅನ್ಕೊಳ್ಳಿ ಇವಾಗ ಇಟ್ಟಿರೋದು. ಇಂಡಿಕೇಟರ್ಗಳು ನಾನೇನು ಚೇಂಜ್ ಮಾಡಿಸಿಲ್ಲ, 2 ಡೆಪೋ ಹಾಕ್ಸ್ದೆ ಬ್ರೋ. ಹೆಡ್ಲೈಟು ಸ್ಟ್ಯಾಂಡ್ಲಿ ಇದು ಸ್ವಲ್ಪ ಫೋಕಸ್ ಕಡಿಮೆ ಇತ್ತು, ನೈಟ್ ಹೊತ್ತು ಓಡಾಡ್ತಿದ್ದೆ. ಇನ್ನು ನನ್ನ ಫ್ರೆಂಡೆಲ್ಲ ಟಿಂಟಿತ್ತು. ಮೊನ್ನೆ ಅಲ್ಲ ಮನೆ ಹತ್ರ ತೆಂಗಿನಕಾಯಿ ಇದು ಅದೇನೋ ಗರಿ ಥರ ಬರುತ್ತಲ್ಲ, ತೆಂಗಿನಕಾಯಿ ಗರಿ, ಅದ್ರದ್ದು ಒಂಥರ ಮೊಟ್ಟೆ ಥರ ಇತ್ತು ನೋಡಿ, ಸ್ವಲ್ಪ ಬಿದ್ದು ಸ್ವಲ್ಪ ಕ್ರ್ಯಾಕ್ ಆಗೋಯ್ತು. ಹೊಸ ವಿಂಡ್ಶೀಲ್ಡ್ ಇದು ಅಂದ್ಬಿಟ್ಟು
ಓಕೆ, ಇದೊಂದು ಮಾತ್ರ ರೀಸೆಂಟ್ ಚೇಂಜ್ ಆಗಿದೆ. ಸೂಪರ್ ಬ್ರೋ. ಸೊ ಓಕೆ ಗೈಸ್, ನೋಡಿದ್ರಲ್ಲ ಹೆಂಗಿತ್ತು ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗಾಡಿ ಓಡಿಸಿದ್ಮೇಲೆ ತಲೆಯಲ್ಲಿ ಓಡ್ತಾ ಇದೆ, ನೋಡೋಣ ತೊಗೊಳ್ಳೋಣ ಈ ಥರ ಇನ್ನೊಂದು ಗಾಡಿನ ಅಂತ. ಬಟ್ ಸಿಗಬೇಕಲ್ಲ, ಅದು ಪ್ರಾಬ್ಲಮ್ಮು. ಸೊ ಥ್ಯಾಂಕ್ಸ್ ಟು ದ ಓನರ್ ಫಾರ್ ಬ್ರಿಂಗಿಂಗ್ ದಿಸ್ ಕಾರ್ ಇಯರ್. ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಗಾಡಿ ಗುರು, ಗೋಲ್ಡ್ ಗಾಡಿ. ಸೊ ಅಷ್ಟೇ, ಈ ವ್ಲಾಗ್ನ ಎಲ್ಲಿಗೆ ಮುಗಿಸೋಣ. ಐ ಹೋಪ್ ಇವನ್ ಯು ಲೈಕ್ ಡಿಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.